ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಡತಿ ಗಂಡನ ಈ ಭಾಗ ಮುಟ್ಟಲೇಬೇಕಂತೆ. ಸುಖದ ಜೊತೆಗೆ ಪ್ರೀತಿ ಕೂಡ ಹೆಚ್ಚಾಗುತ್ತೆ. ಇನ್ನು ಪತಿ ಪತ್ನಿಯರ ಬಾಂಧವ್ಯ ಬಹಳನೇ ಶ್ರೇಷ್ಠವಾದದ್ದು ಎಂದು ಒತ್ತಿ ಹೇಳಿದ್ದಾರೆ ಚಾಣಕ್ಯರ ನೀತಿಶಾಸ್ತ್ರದ ಪ್ರಕಾರ. ಇನ್ನು ಮದುವೆಯ ನಂತರ ಪ್ರತಿಯೊಬ್ಬ ಮಹಿಳೆ ಯಾವಾಗಲೂ ತನ್ನ ಗಂಡನ ಈ ವಿಶೇಷ ಭಾಗವನ್ನು ಸ್ಪರ್ಶಿಸಬೇಕು. ಯಾಕೆ ಅನ್ನೋದಾದರೆ ಇದರಿಂದ ಸಂಸಾರ ಸುಖಮಯವಾಗಿರುತ್ತೆ ಅಂತ ಕೂಡ ತಿಳಿಸಿದ್ದಾರೆ. ಆಚಾರ್ಯ ಚಾಣಕ್ಯರ ನೀತಿಗಳು ನಮ್ಮ ದೈನಂದಿನ ಜೀವನಕ್ಕೆ ಬಹಳನೇ ಉಪಯುಕ್ತ ಕೂಡ ಆಗಿವೆ. ಮಹಾನ್ ವಿದ್ವಾಂಸರಲ್ಲಿ ಒಬ್ಬರಾದ ಆಚಾರ್ಯ ಚಾಣಕ್ಯರು ಮಾನವನ ಜೀವನಕ್ಕೆ ಅನೇಕ ನಿಯಮಗಳನ್ನು ಕೂಡ ನೀಡಿದ್ದಾರೆ. ವಿಶೇಷವಾಗಿ ಪತಿ ಪತ್ನಿಯರ ನಡುವಿನ ಸಂಬಂಧದ ಬಗ್ಗೆ ಅವರು ಅನೇಕ ಆಸಕ್ತಿದಾಯಕ ವಿಚಾರಗಳನ್ನು ಕೂಡ ವಿವರಿಸಿದ್ದಾರೆ. ಇನ್ನು ಪತಿ ಪತ್ನಿಯರ ಬಾಂಧವ್ಯ ಬಹಳನೇ ಶ್ರೇಷ್ಠವಾದದ್ದು ಅಂತ ಕೂಡ ಹೇಳಿದ್ದಾರೆ. ಚಾಣಕ್ಯ ನೀತಿಶಾಸ್ತ್ರದ ಪ್ರಕಾರ ಮದುವೆಯ ನಂತರ ಪ್ರತಿಯೊಬ್ಬ ಮಹಿಳೆ ಯಾವಾಗಲೂ ತನ್ನ ಗಂಡನ ಈ ವಿಶೇಷ ಭಾಗವನ್ನು ಸ್ಪರ್ಶಿಸಬೇಕು. ಯಾಕೆಂದರೆ ಇದರಿಂದ ಸಂಸಾರ ಕೂಡ ಸುಖಮಯವಾಗಿರುತ್ತೆ ಅಂತಲೇ ತಿಳಿಸಿದ್ದಾರೆ. ಇನ್ನು ಆಚಾರ್ಯ ಚಾಣಕ್ಯರ ನೀತಿಗಳು ನಮ್ಮ ದೈನಂದಿನ ಜೀವನಕ್ಕೆ ಬಹಳನೇ ಉಪಯುಕ್ತವಾಗಿವೆ. ಮಹಾನ್ ವಿದ್ವಾಂಸರಲ್ಲಿ ಒಬ್ಬರಾದ ಆಚಾರ್ಯ ಚಾಣಕ್ಯರು ಮಾನವನ ಜೀವನಕ್ಕೆ ಅನೇಕ ನಿಯಮಗಳನ್ನು ಕೂಡ ನೀಡಿದ್ದಾರೆ. ವಿಶೇಷವಾಗಿ ಪತಿ ಪತ್ನಿಯರ ನಡುವಿನ ಸಂಬಂಧದ ಬಗ್ಗೆ ಅವರು ಅನೇಕ ಆಸಕ್ತಿದಾಯಕ ವಿಚಾರಗಳನ್ನು ಕೂಡ ವಿವರಿಸಿದ್ದಾರೆ. ಆಚಾರ್ಯ ಚಾಣಕ್ಯ ಅವರು ಪತಿ ಪತ್ನಿಯರ ಬಾಂಧವ್ಯ ಬಹಳನೇ ಶ್ರೇಷ್ಠವಾದದ್ದು ಎಂದು ಒತ್ತಿ ಹೇಳಿದ್ದಾರೆ. ಇನ್ನು ಚಾಣಕ್ಯ ನೀತಿಶಾಸ್ತ್ರದ ಪ್ರಕಾರ ಮದುವೆಯ ನಂತರ ಪ್ರತಿಯೊಬ್ಬ ಮಹಿಳೆ ಯಾವಾಗಲೂ ತನ್ನ ಗಂಡನ ಈ ವಿಶೇಷ ಭಾಗವನ್ನು ಸ್ಪರ್ಶಿಸಬೇಕು. ಯಾಕೆಂದರೆ ಇದರಿಂದ ಸಂಸಾರ ಸುಖಮಯವಾಗಿರುತ್ತೆ ಅಂತ ಕೂಡ ತಿಳಿಸಿದ್ದಾರೆ. ಇನ್ನು ಪತಿ ಸಂಜೆ ಕೆಲಸ ಮುಗಿಸಿ ಮನೆಗೆ ಬಂದ ನಂತರ ಪತ್ನಿ ನಿತ್ಯ ಎದ್ದು ನಂತರ ಹೀಗೆ ಮಾಡಿದರೆ ಪತಿ ಸಂತೋಷ ಪಡ್ತಾನೆ ಅಂತ ಮನೆಯಲ್ಲಿ ನೆಮ್ಮದಿ ಕೂಡ ನೆಲೆಸುತ್ತೆ ಅಂತ ಆಚಾರ್ಯರು ತಿಳಿಸಿದ್ದಾರೆ. ಇದಲ್ಲದೆ ಹೀಗೆ ಮಾಡುವ ಹೆಂಡತಿಯನ್ನು ಸಮರ್ಪಣೆಯ ಸಂಕೇತವೆಂದು ಪರಿಗಣಿಸಲಾಗುತ್ತೆ. ಇದರಿಂದ ಪತಿ ಪತ್ನಿಯರ ನಡುವೆ ಪ್ರೀತಿ ಹೆಚ್ಚಾಗುತ್ತೆ. ಇನ್ನು ಮನೆಯಲ್ಲಿ ಸುಖ, ಸಂಪತ್ತು, ಶಾಂತಿ ಮತ್ತು ನೆಮ್ಮದಿ ಎಲ್ಲವೂ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಹೆಂಡತಿ ಗಂಡನ ಯಾವ ಭಾಗವನ್ನು ಮುಟ್ಟಿದ್ರೆ ಸುಖದ ಜೊತೆ ಪ್ರೀತಿನೂ ಕೂಡ ಹೆಚ್ಚಾಗುತ್ತೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಅದೇನದು ಯಾವ ಭಾಗವನ್ನು ಮುಟ್ಟಬೇಕು ಅನ್ನೋದಾದರೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಹೆಂಡತಿಯು ಸ್ಪರ್ಶಿಸಬೇಕಾದ ಭಾಗ ಯಾವುದು ಅನ್ನೋದಾದರೆ ಗಂಡನ ಪಾದಗಳು. ಮಹಿಳೆಯರು ಹಿರಿಯರ ಪಾದಗಳನ್ನು ಮುಟ್ಟಿ ಆಶೀರ್ವಾದ ಪಡೆಯುವಂತೆ ಗಂಡನ ಪಾದಗಳನ್ನು ಮುಟ್ಟಬೇಕು ಎಂದು ಚಾಣಕ್ಯರು ಹೇಳ್ತಾರೆ. ಇದರಿಂದ ಅವರ ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ. ಹೆಂಡತಿಯ ಮೇಲಿನ ಪ್ರೀತಿ ಕೂಡ ಹೆಚ್ಚಾಗುತ್ತೆ ಅಂತಲೇ ಹೇಳಲಾಗುತ್ತೆ. ಹೆಂಡಸರು ಮಹಿಳೆಯರನ್ನು ಕೆಲವು ಸಂದರ್ಭಗಳಲ್ಲಿ ನೋಡಲೇಬಾರದು ಅಂತ ಕೂಡ ಚಾಣಕ್ಯರು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಯಾವ ಸಂದರ್ಭದಲ್ಲಿ ನೋಡಬಾರ್ದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಪುರುಷರು ಮಹಿಳೆಯರನ್ನು ನೋಡ್ತಾ ಇರ್ತಾರೆ, ಆದರೆ ಕೆಲವು ಸಂದರ್ಭಗಳಲ್ಲಿ ಪುರುಷರು ಮಹಿಳೆಯರನ್ನು ನೋಡಬಾರ್ದು. ಚಾಣಕ್ಯ ನೀತಿಯಲ್ಲಿ ಆಚಾರ್ಯ ಚಾಣಕ್ಯ ಹೇಳುತ್ತಿರ್ತಾರೆ, ಹೆಂಡತಿಯಾಗಿದ್ದರೂ ಸಹ ಆಕೆಯನ್ನು ಇಂತಹ ಸ್ಥಿತಿಯಲ್ಲಿ ನೋಡಬಾರ್ದು. ಪುರುಷರು ಅಥವಾ ಗಂಡಂದಿರು ವಿಶೇಷವಾಗಿ ತಿನ್ನುವ ಹೆಂಡತಿ ಅಥವಾ ಮಹಿಳೆಯರನ್ನು ನೋಡಬಾರ್ದು. ಇದನ್ನು ಶಿಷ್ಟಾಚಾರಕ್ಕೆ ವಿರುದ್ಧವಾಗಿ ಪರಿಗಣಿಸಲಾಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಮಾಡೋದ್ರಿಂದ ಮಹಿಳೆಯರಿಗೆ ಅನಾನುಕೂಲವಾಗುತ್ತೆ. ಅವರು ತಮ್ಮ ಆಹಾರವನ್ನು ಸರಿಯಾಗಿ ತಿನ್ನಲು ಸಾಧ್ಯವಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದರಿಂದ ನಿಮಗೆ ದೋಷ ಕೂಡ ಉಂಟಾಗುತ್ತೆ ಅಂತ ಚಾಣಕ್ಯರು ಹೇಳ್ತಾ ಇದ್ದಾರೆ. ಇದಲ್ಲದೆ ಮಹಿಳೆಯರು ಸೀನುವಾಗ ಅವಳನ್ನು ನೋಡಬಾರ್ದು. ಹುಡುಗಿಯರು ಅದನ್ನು ನೋಡುವ ವ್ಯಕ್ತಿಯೊಂದಿಗೆ ಮಾತನಾಡಲು ಇಷ್ಟಪಡೋದಿಲ್ಲ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ಇದರಿಂದ ಮುಜುಗರ ಕೂಡ ಉಂಟಾಗುತ್ತೆ ಅಂತ ಚಾಣಕ್ಯರು ತಿಳಿಸ್ಕೊಡ್ತಾ ಇದ್ದಾರೆ. ಹೆಂಡತಿಯನ್ನು ಯಾವ ಸಮಯದಲ್ಲಿ ನೋಡಬಾರ್ದು ಅಂತ ಕೂಡ ಚಾಣಕ್ಯರು ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನು ಹೆಂಡತಿ ಯಾವಾಗಲೂ ಸಹ ಬಟ್ಟೆ ಬದಲಾಯಿಸುವಾಗ ಆಕೆಯನ್ನು ಗಂಡ ನೋಡಬಾರದು. ಇಂತಹ ಗಂಡಸರನ್ನು ಮಹಿಳೆಯರು ಎಂದಿಗೂ ಇಷ್ಟಪಡೋದಿಲ್ಲ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಮಾತೃತ್ವವು ಮಹಿಳೆಗೆ ದೇವರ ನೀಡಿದ ಕೊಡುಗೆ ಕೂಡ ಆಗಿದೆ. ತಾಯಿಯಾಗುವ ಮಹಿಳೆ ಪರಿಪೂರ್ಣತೆಯನ್ನು ಪಡೆದಿರ್ತಾಳೆ. ತಾಯಿಯ ಹಾಲು ಅಮೃತ. ಹುಟ್ಟಿದ ನಂತರ ಕನಿಷ್ಠ 6 ತಿಂಗಳವರೆಗೆ ತಾಯಿ ತನ್ನ ಮಗುವಿಗೆ ಹಾಲುಣಿಸಬೇಕು. ಆದರೆ ಮಹಿಳೆ ಹಾಲುಣಿಸುವುದನ್ನು ಪುರುಷರು ನೋಡಲೇಬಾರದು ಅಂತ ಕೂಡ ತಿಳಿಸಿದ್ದಾರೆ.
ಇನ್ನು ಎಲ್ಲ ಮಹಿಳೆಯರಿಗೂ ನಾನು ಚೆನ್ನಾಗಿ ಕಾಣಬೇಕು, ಸುಂದರವಾಗಿ ಕಾಣಬೇಕು ಅನ್ನೋ ಬಯಕೆ ಎಲ್ಲರಲ್ಲೂ ಇರುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ನಿಮ್ಮ 60-70 ವರ್ಷ ಆದರೂ ಕೂಡ ನಾನು ಚೆನ್ನಾಗಿ ಕಾಣಬೇಕು ಅನ್ನೋ ಆಸೆ ಎಲ್ಲ ಮಹಿಳೆಯರಲ್ಲೂ ಕೂಡ ಇರುತ್ತೆ. ಪ್ರತಿಯೊಬ್ಬರು ಸುಂದರವಾಗಿ ಕಾಣಬೇಕು ಅಂತ ಬಯಸೋರಾದರೆ ಇದಕ್ಕೆ ಮಹಿಳೆಯರು ಹಲವು ಮುನ್ನೆಚ್ಚರಿಕೆಗಳನ್ನು ಕೂಡ ತೆಗೆದುಕೊಳ್ತಾ ಇರ್ತಾರೆ. ವಿಶೇಷವಾಗಿ ಅನೇಕರು ಮೇಕಪ್ ಅನ್ನು ಅವಲಂಬಿಸಿರ್ತಾರೆ. ಇದು ಕೆಲವು ಜನರ ದೈನಂದಿನ ಜೀವನದ ಪ್ರಮುಖ ಭಾಗ ಕೂಡ ಆಗಿರುತ್ತೆ. ಆದರೆ ಪುರುಷರು ಮೇಕಪ್ ಮಾಡುವಾಗ ಹೆಣ್ಣು ಮಕ್ಕಳನ್ನು ನೋಡಬಾರ್ದು. ಹಾಗಾಗಿ ಚಾಣಕ್ಯರ ನೀತಿಯಲ್ಲಿ ಏನು ತಿಳಿಸಿದರೆ ಅದನ್ನು ನಾನು ಈ ದಿನ ನಿಮಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಎಲ್ಲರಿಗೂ ಹೋಪ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಚಾಣಕ್ಯರು ಹಲವು ನಮಗೆ ನಮ್ಮ ಜೀವನದಲ್ಲಿ ಆಧಾರಿತವಾದ ಒಂದೊಂದು ನೀತಿ ಪದಗಳನ್ನು, ನೀತಿ ಪಾಠಗಳನ್ನು ಕೂಡ ಕಲಿಸಿದ್ದಾರೆ. ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.